ಏನು ಮತ್ತೆ ಬಂಗಾರ ಬೆಳ್ಳಿ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆಯಾ? ಹೌದು, ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್. ಅಂಗಡಿಗೆ ಮತ್ತೆ ಖರೀದಿಗೆ ಮುಗಿಬಿದ್ದ ಜನ ಅಂತಾನೆ ಹೇಳ್ಬಹುದು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ನೀವೇನಾದ್ರೂ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಇನ್ನಷ್ಟು ಇಳಿಕೆ ಆಗಲು ಕಾಯ್ತಾ ಇದ್ದೀರಾ? ಹಾಗಾದ್ರೆ ಈಗ ಖರೀದಿ ಮಾಡ್ಬೇಕಾ ಬೇಡವಾ? ಇನ್ನು ಚಿನ್ನ ಬೆಳ್ಳಿಯನ್ನ ಯಾವ ತರ ನೀವು ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು? ನೋಡಿ ವೀಕ್ಷಕರೇ, ನಾವು ಹೋದ ಬಾರಿ ಹೇಳಿದ್ವಿ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಇಳಿಕೆ ಆಗೋ ಮುನ್ಸೂಚನೆ ಇದೆ ಅಂತ. ಅದೇ ಪ್ರಕಾರ ಇವತ್ತು ನಿಜವಾಗ್ಲೂ ನಡೆದು ಹೋಗ್ತಾ ಇದೆ. ಹೌದು, ಬಂಗಾರ ಬೆಳ್ಳಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಕುಸಿಯಲು ಪ್ರಾರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹೂಡಿಕೆ ಮಾಡಿದ್ರೆ ಹಣ ಹಾಕಿ ಬಂಗಾರ ತಗೊಂಡವರಿಗೆ ದೊಡ್ಡ ಒಂದು ಶಾಕ್. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿದೆ ಬಂಗಾರ ಬೆಳ್ಳಿ. ಇನ್ನೊಂದು ಕಡೆಗೆ ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಒಂದು ದೊಡ್ಡ ಸುದ್ದಿ ನಂತರ ಚಿನ್ನ ಮತ್ತು ಬೆಳ್ಳಿ ಮಾರ್ಕೆಟು ಭಾರಿ ಒತ್ತಡ ಶುರುವಾಗ್ತಾ ಇದೆ. ನೋಡಿ, ಇದಕ್ಕೆ ಕಾರಣ ಏನು ಅಂತಾನೂ ಕೂಡ ಹೇಳ್ತೇವೆ. ಬಂಗಾರ ಬೆಳ್ಳಿಲಿ ಯಾವ ತರ ನೀವು ಹೂಡಿಕೆ ಮಾಡಬಹುದು, ಮುಂದಿನ ಬರೋ ದಿನ ಏನೆಲ್ಲ ಆಗುತ್ತೆ, ಇನ್ನು ಮುಖ್ಯವಾಗಿ ಕಡಿಮೆ ಬೆಲೆಗೆ ನೀವು ಬಂಗಾರ ಯಾವ ತರ ತಗೋಬಹುದು ಎಲ್ಲವನ್ನು ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ರೆ ಬಂಗಾರ ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಆಸೆ ಇದೆಯಾ? ಬೇಗನೆ ವಿಡಿಯೋಗೆ ಜೋರಾಗಿ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ದಯವಿಟ್ಟು ಉತ್ತರ ಕೊಡಿ. ಅದೇನಪ್ಪಾ ಅಂದ್ರೆ, ನಿಮ್ಮ ಪ್ರಕಾರ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರ ತಗೋಬೇಕು, ಆ ಒಂದು ಬೆಲೆ ನಮಗೆ ನೀವು ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ತುಂಬಾ ಜನ ಲೈಕ್ ಕಮೆಂಟ್ ಮಾಡ್ತೀರಾ, ನಿಮಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಬೆಳ್ಳಿಯಿಂದ ಶುರು ಮಾಡೋಣ. ಹೌದು ವೀಕ್ಷಕರೇ, ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಶಾಂತಿ ಒಪ್ಪಂದಕ್ಕೆ ಸಹಿ ಕೂಡ ಹಾಕಲಾಗಿದೆ. ಇದಕ್ಕೆ ಬಂಗಾರ ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗಿರುವಂತದ್ದು. ಇನ್ನು ಎರಡನೇದಾಗಿ ನಾವು ನಿಮಗೆ ಇವತ್ತು ಚಾರ್ಟ್ ಮೂಲಕ ಕೂಡ ತೋರಿಸ್ತೇವೆ. ನೋಡಿ, ಯಾರೇ ಒಂದು ಬಂಗಾರ ಬೆಳ್ಳಿ ಖರೀದಿ ಮಾಡ್ತಾ ಇದ್ರೆ ಈ ಒಂದು ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಚಾರ್ಟ್ ನೋಡೋದನ್ನ ಕಲಿಬೇಕು. ನೋಡಿ, ಈ ಒಂದು ಚಾರ್ಟ್ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ ತರ ರೆಡ್ ಕಲರ್ ಅಂದ್ರೆ ಇಳಿಮುಖದಲ್ಲಿ ಆಗ್ತಾ ಇದೆ ಅಂತ ಅರ್ಥ. ಅಂದ್ರೆ ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ನೋಡಿ, ಕೇವಲ ಒಂದೇ ಒಂದು ತಿಂಗಳಲ್ಲಿ ಬರೋಬ್ಬರಿ ಎಷ್ಟು ಇಳಿಕೆ ಆಗಿದೆ? 60-50 ಸಾವಿರ ರೂಪಾಯಿಯಷ್ಟು ಬೆಳ್ಳಿಯಲ್ಲಿ ಕುಸಿತವಾಗಿದೆ. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಅವಾಗ ಬಂಗಾರ ಬೆಳ್ಳಿ ಕೂಡ ಇಳಿಕೆ ಆಗಲೇಬೇಕು. ನೋಡಿ, ಮೇ ತಿಂಗಳಲ್ಲಿ 3 ಲಕ್ಷ ರೂಪಾಯಿದ್ದು ಇವತ್ತು 2,20,000 ರೂಪಾಯಿಗೆ ಬಂದಿದೆ ಬೆಳ್ಳಿ. ನೋಡಿ ವೀಕ್ಷಕರೇ, ಬೆಳ್ಳಿ ಹೋದ ವರ್ಷ 1 ಲಕ್ಷ ರೂಪಾಯಿ ಇತ್ತು ಜೂನ್ ತಿಂಗಳಲ್ಲಿ. ಆದ್ರೆ ಈ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ಬರೋಬ್ಬರಿ 2,20,000 ರೂಪಾಯಿಗೆ ಬಂದಿದೆ. ಅಂದ್ರೆ ಹೋದ ವರ್ಷ ನೀವು 1 ಲಕ್ಷ ರೂಪಾಯಿ ಹಾಕಿದ್ರೆ 1,20,000 1,50,000 ರೂಪಾಯಿವರೆಗೂ ಲಾಭ ಕೂಡ ಕೊಟ್ಟಿದೆ. ಆದ್ರೆ ಹೋದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಇದು 3 ಲಕ್ಷ ರೂಪಾಯಿ ತನಕ ಇತ್ತು. ಬೇಕಾದ್ರೆ ನೀವು ಚಾರ್ಟ್ ಕೂಡ ನೋಡ್ತಿರ್ಬೋದು. ಆದ್ರೆ 3 ಲಕ್ಷ ರೂಪಾಯಿಗೆ ಟಚ್ ಆಗಿ ಯಾವ ತರ ಧಡಾರ್ ಅಂತ ಕೆಳಗಡೆ ಬಿದ್ದಿದೆ ನೀವು ನೋಡ್ತಿರ್ಬೋದು. ಹತ್ತತ್ರ 94,000 ರೂಪಾಯಿಯಷ್ಟು ಮಹಾಪತನವಾಗಿದೆ ಬೆಳ್ಳಿ ಬೆಲೆ. ಅಂದ್ರೆ ಇದು ದೊಡ್ಡ ಮಟ್ಟದ ಮಹಾಪತನಕ್ಕೆ ಕಾರಣ. ಅಂದ್ರೆ ಇನ್ನು ಇಳಿಕೆ ಆಗುವ ಚಾನ್ಸ್ ಇದೆಯಾ? ಹೌದು ವೀಕ್ಷಕರೇ, ಇನ್ನು ಇಳಿಕೆ ಆಗಬಹುದು. ಎದಕ್ಕಂದ್ರೆ ಅಮೆರಿಕನ್ ಡಾಲರ್ ಮತ್ತೆ ಬಲಿಷ್ಠವಾಗಿದೆ. ನೋಡಿ, ಬಂಗಾರ ಮತ್ತು ಬೆಳ್ಳಿ ಬೆಲೆ ನಿರ್ಧಾರವಾಗೋದು ಟ್ರೇಡಿಂಗ್ ಅಲ್ಲಿ. ಟ್ರೇಡಿಂಗ್ ಅಂದ್ರೆ ಏನು? ಬಂಗಾರ ಖರೀದಿ ಮಾಡೋದು, ಬೆಳ್ಳಿ ಖರೀದಿ ಮಾಡೋದು, ಸೇಲ್ ಮಾಡೋದು. ಇಲ್ಲಿ ಇದರದ್ದು ವ್ಯಾಲ್ಯೂ ನಿರ್ಧಾರವನ್ನ ಮಾಡಲಾಗುತ್ತೆ. ಸೊ ಈಗ ಬೆಳ್ಳಿ ಮಾರ್ಕೆಟು ಒತ್ತಡದಲ್ಲಿದೆ, ಹೀಗಾಗಿ ಬೆಲೆ ಇಳಿಕೆ ಆಗ್ತಾ ಇದೆ. ಈಗ ಮಾರ್ಕೆಟ್ ಅಲ್ಲಿ 1 ಕೆಜಿಗೆ 2,40,000 ರೂಪಾಯಿ ಅತ್ತ ಸಿಗ್ತಾ ಇದೆ. ಅಂದ್ರೆ 2,40,000 ರೂಪಾಯಿಗೆ 1 ಕೆಜಿ ಬೆಳ್ಳಿಯನ್ನ ಮಾರಾಟ ಮಾಡ್ತಾ ಇರುವಂತದ್ದು. ಇದ್ರ ಮೇಲೆ 3% GST ಎಕ್ಸ್ಟ್ರಾ ಇರುತ್ತೆ. ನೋಡಿ ವೀಕ್ಷಕರೇ, ಈಗ ಬೆಳ್ಳಿ ಮತ್ತಷ್ಟು ಇಳಿಕೆ ಆಗುತ್ತಾ ಎಂಬುವ ಪ್ರಶ್ನೆ ಕೂಡ ಬರುತ್ತೆ. ಇದು 2,20,000 2,10,000 ರೂಪಾಯಿ ತನಕ ಲೋ ಟಚ್ ಆಗಿದೆ. ಮತ್ತೊಮ್ಮೆ 2 ಲಕ್ಷ ರೂಪಾಯಿ ಒಳಗಡೆ ಬರಬಹುದು ಅಂತ ಇಲ್ಲಿ ತಜ್ಞರು ಲೆಕ್ಕಾಚಾರ ಮಾಡಿದ್ದಾರೆ. ಅದಕ್ಕಂದ್ರೆ ಅಮೆರಿಕ ಇರಾನ್ ನಡುವಿನ ಯುದ್ಧಜ್ಞತೆ ಕಡಿಮೆ ಆಗಿದೆ ಎಂಬ ವರದಿಗಳಾಗಿರ್ಬೋದು. ಇನ್ನೊಂದು ಕಡೆಗೆ ಅಮೆರಿಕನ್ ಡಾಲರ್ ಬಲವಾಗಿದೆ. ಯಾವಾಗ ಡಾಲರ್ ಬಲವಾಗುತ್ತೆ, ಹೂಡಿಕೆದಾರರು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಇದರಿಂದಾಗಿ ಬಂಗಾರ ಬೆಳ್ಳಿಯಲ್ಲಿದ್ದ ಹಣ ಡಾಲರ್ ಅತ್ತ ಶಿಫ್ಟ್ ಆಗುತ್ತೆ. ಸೊ ವೀಕ್ಷಕರೇ, ಬಂಗಾರ ಬೆಳ್ಳಿ ಮಾರ್ಕೆಟು ಒತ್ತಡಕ್ಕೆ ಬಂದು ಇಳಿಮುಖದಲ್ಲಿ ಸಾಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಒಂದು ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್, ಒಂದು ಸಿಹಿ ಸುದ್ದಿ. ಬೆಳ್ಳಿ ಬೆಲೆ ಮತ್ತೆ ಈಗ 15,000-20,000 ರೂಪಾಯಿ ಕುಸಿತವಾಗಿದೆ. 2,60,000 ಇದ್ದದ್ದು ಮತ್ತೆ 2,40,000 ರೂಪಾಯಿ ಆಗಿರುವಂತದ್ದು ಕೆಜಿಗೆ. ಇನ್ನೊಂದು ಕಡೆಗೆ ಬಂಗಾರ ಕೂಡ ಇದೇ ತರ ಇಳಿಕೆ ಆಗ್ತಾ ಇದೆ. ನಾವು ನಿಮಗೆ ಬಂಗಾರದ ಚಾರ್ಟ್ ಕೂಡ ತೋರಿಸ್ತೇವೆ. ಕಡಿಮೆ ಬೆಲೆಗೆ ಯಾವ ತರ ಬಂಗಾರ ಖರೀದಿ ಮಾಡಬಹುದು, ಚಾರ್ಟ್ ನೋಡೋದು ಹೇಗೆ ಅದನ್ನು ಕೂಡ ಹೇಳ್ತೇವೆ. ನೋಡಿ, ಟ್ರೇಡಿಂಗ್ ವ್ಯೂ ಅಂತ ಒಂದು ಆಪ್ ಇದೆ. ಅದರಲ್ಲಿ ನಿಮಗೆ ಈ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಂತ ಒಂದು ಬಂಗಾರದ ಫ್ಯೂಚರ್ ವ್ಯಾಲ್ಯೂ ಸಿಗುತ್ತೆ. ನೋಡಬಹುದು ನೀವು. ಅಂದ್ರೆ ಹೋದ 3 ತಿಂಗಳ ಹಿಂದೆ 1,62,000 ಇತ್ತು. ಅಂದ್ರೆ 1,60,000 ರೂಪಾಯಿಂದ ದಿಢೀರ್ ಅಂತ 1,44,000 ರೂಪಾಯಿಗೆ ಬಂದಿದೆ. ಅಂದ್ರೆ 1,42,000 ರೂಪಾಯಿ ತನಕನೂ ಹೋಗಿತ್ತು ಬಂಗಾರ ಬೆಲೆ. ಇದು ನೋಡಿ ದೊಡ್ಡ ಮಟ್ಟದ ಕುಸಿತ. ನೀವು ಚಾರ್ಟ್ ಕೂಡ ನೋಡ್ತಿರ್ಬೋದು. ಯಾವ ತರ ಗ್ರಾಫ್ ನೋಡಿ ಯಾವ ತರ ಇಳಿಕೆ ಆಗ್ತಾ ಇದೆ. 1,60,000 ರೂಪಾಯಿ ಇನ್ನೂ ಕೂಡ ದಾಟಿಲ್ಲ ಬೆಲೆ. ಒಂದು ಸಲ ಮಾತ್ರ ಟಚ್ ಆಗಿತ್ತು, ನಂತರ
ಇಳಿಮುಖದಲ್ಲಿ ಸಾಗ್ತಾ ಇದೆ. ಸ್ವಲ್ಪ ಏರಿಕೆ ಆಗೋದು ಮತ್ತೆ ಧಡಾರ್ ಅಂತ ಬೀಳೋದು, ಸ್ವಲ್ಪ ಏರಿಕೆ ಆಗೋದು ಮತ್ತೆ ಇಳಿಕೆ ಆಗೋದು, ಈ ತರ ಇಳಿಮುಖದಲ್ಲಿ ಸಾಗ್ತಾ ಇದೆ ಬಂಗಾರದ ಬೆಲೆ. ಅಂದ್ರೆ ಇದರ ಅರ್ಥ ಏನು? ಸ್ವಲ್ಪ ಏರಿಕೆ ಆಗುತ್ತೆ, 10 ರೂಪಾಯಿ ಏರಿಕೆ ಆದ್ರೆ 5 ರೂಪಾಯಿ ಬೀಳ್ತಾ ಇದೆ, 5 ರೂಪಾಯಿ ಏರಿಕೆ ಆದ್ರೆ 3 ರೂಪಾಯಿ ಬೀಳ್ತಾ ಇದೆ, 3 ರೂಪಾಯಿ ಏರಿಕೆ ಆದ್ರೆ 1 ರೂಪಾಯಿ ಬೀಳ್ತಾ ಇದೆ. ಈ ತರ ಬೆಲೆ ಏರಿಕೆ ಆಗೋದು ಬೀಳೋದು ಆಗ್ತಾ ಇದೆ ವೀಕ್ಷಕರೇ. ನೀವು ಬೇಕಾದ್ರೆ ಗ್ರಾಫ್ ಕೂಡ ನೋಡ್ತಿರಬಹುದು. 1,49,000, 1,44,000, 1,42,000 ಈ ತರ ಒಂದು ಗ್ರಾಫ್ ಅನ್ನ ಮೇಂಟೈನ್ ಮಾಡ್ತಾ ಬಂಗಾರ ಇಳಿಮುಖದಲ್ಲಿ ಸಾಗ್ತಾ ಇರುವಂತದ್ದು. ಇದರ ಅರ್ಥ ಏನು? ಇನ್ನು ಮುಂದೆ ಬರೋ ದಿನ 1,30,000 ರೂಪಾಯಿ ತನಕ ಮತ್ತೊಮ್ಮೆ ಬರುವ ಸಾಧ್ಯತೆ ಇದೆಯಾ ಎಂಬ ಪ್ರಶ್ನೆ ಕೂಡ ಬರ್ತಾ ಇದೆ. ಮಾರುಕಟ್ಟೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ ದರ ನಿರ್ಧಾರವಾಗುವುದು ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರಗಳು. ಸೊ ಮೊನ್ನೆ ಮೀಟಿಂಗ್ ನಡೀತಲ್ಲ, ಆ ಒಂದು ಅಮೆರಿಕದಲ್ಲಿ ಅದು ಇಂಟ್ರೆಸ್ಟ್ ರೇಟ್ ಗಳನ್ನು ಯಥಾಸ್ಥಿತಿ ಕಾಯ್ದುಕೊಂಡಿದ್ದೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆಗೆ ಕಾರಣವಾಗಿದೆ. ಇನ್ನು ಅಮೆರಿಕ ಇರಾನ್ ನಡುವಿನ ಯುದ್ಧ ಕೂಡ ನಿಂತು ಹೋಗಿದೆ, ಶಾಂತಿ ಒಪ್ಪಂದ ಸಹಿ ಆಗಿದೆ. ಸೊ ಈಗ ಭಾರತದಲ್ಲಿ ಸೇರಿದಂತೆ ವಿಶ್ವದಂತ ಶಾಂತಿ ಇರೋದ್ರಿಂದ ಬಂಗಾರ ಬೆಳ್ಳಿ ಖರೀದಿ ಕೂಡ ಕಡಿಮೆ ಆಗಿರೋದೇ ಈ ಬಂಗಾರ ಬೆಳ್ಳಿ ಇಳಿಕೆಗೆ ಕಾರಣ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಈಗ ತಗೋಬೇಕಾ ಬೇಡವಾ? ನೋಡಿ ವೀಕ್ಷಕರೇ, ಇನ್ನು 2-3 ಸಾವಿರ ರೂಪಾಯಿ ಅಷ್ಟು ಇಳಿಕೆ ಆದ್ರೂ ಕೂಡ ಬಂಗಾರ ಮುಂದಿನ ಬರೋ ದಿನ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ JP ಮಾರ್ಗನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ನೋಡಿ, ಬಂಗಾರ ಮತ್ತೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಕೂಡ ಕಾಣುತ್ತೆ ಅಂತ ಈ ಒಂದು JP ಮಾರ್ಗನ್ ಕಂಪನಿ ಹೇಳಿದೆ. ಸೊ ವೀಕ್ಷಕರೇ, ಅವರ ಒಂದು ತಜ್ಞರ ಪ್ರಕಾರ ಹೇಳ್ತಾ ಹೋಗೋದಾದ್ರೆ ಮುಂದಿನ 1 ವರ್ಷ 2 ವರ್ಷದಲ್ಲಿ ಮತ್ತೆ ಬಂಗಾರ ಏರಿಕೆನೂ ಆಗ್ಬಹುದು. ಆದ್ರೆ ಇನ್ನೊಂದು ಕಡೆಗೆ ಭಾರತ 1 ವರ್ಷಗಳ ಕಾಲ ಬಂಗಾರ ಖರೀದಿ ಮಾಡಬೇಡಿ ಅಂತ ಭಾರತ ಸರ್ಕಾರ ಜನರಿಗೆ ಒಂದು ಮನವಿ ಮಾಡಿದೆ. ಸೊ ವೀಕ್ಷಕರೇ, ಇಲ್ಲಿ ಡಿಮ್ಯಾಂಡ್ ಕೂಡ ಕಡಿಮೆ ಆಗಿರೋದು, ಬಂಗಾರ ಖರೀದಿಗೆ ಜನ ಹಿಂದೆ ಹಾಕಿರೋದು ಕೂಡ ಬೆಲೆ ಇಳಿಕೆಗೆ ಕಾರಣವಾಗಿದೆ. ಇನ್ನು ಎರಡನೇದಾಗಿ ಮುಂದಿನ ಬರೋ ದಿನ ಏರಿಕೆ ಆದ್ರೂ ಕೂಡ ಕೇಂದ್ರ ಸರ್ಕಾರ ಮತ್ತೆ ಆಮದು ಸುಂಕ ಇಳಿಕೆ ಮಾಡಿದ್ರೆ, ನೋಡಿ 15% ಇದೆ ಈಗ ಸುಂಕ, ಅದನ್ನ 6%ಗೆ ಇಳಿಕೆ ಮಾಡಿದ ಅದಲ್ಲಿ ಲಕ್ಷಕ್ಕೆ ಮತ್ತೆ 9,000 ರಿಂದ 10,000 ರೂಪಾಯಿ ಅಷ್ಟು ಇಳಿಕೆ ಆಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಮುಂದಿನ ಬರೋ ದಿನ ಜಾಗತಿಕ ಮಟ್ಟದಲ್ಲಿ ಮತ್ತೆ ಏನಾದ್ರೂ ಎಲ್ಲ ಶಾಂತಿ ಒಪ್ಪಂದವಾದ್ರೆ, ಎಲ್ಲ ಒಂದು ಕರೆಕ್ಟ್ ಆಗಾದ್ರೆ, ಮತ್ತೆ ರೂಪಾಯಿ ಮೌಲ್ಯ ಸ್ಟ್ರಾಂಗ್ ಆದ್ರೆ ಮತ್ತೆ ಬೆಲೆ ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಸೊ ಮುಂದಿನ ಬರೋ ದಿನ ಏನಾಗುತ್ತೆ ಕಾದು ನೋಡ್ಬೇಕು. ಸದ್ಯಕ್ಕೆ 18 ಕ್ಯಾರೆಟ್ ಆಭರಣಗಳ ಬೆಲೆ ಏನಾಗಿದೆ ನೋಡಿ, ಹೋದ ವಾರ 1,15,000 ರೂಪಾಯಿದದ್ದು ಈಗ 1,07,000, 1,08,000 ರೂಪಾಯಿಗೆ ಬಂದಿದೆ. ಇದು 18 ಕ್ಯಾರೆಟ್ ಆಗಿರೋದ್ರಿಂದ ಈ ಒಂದು ಆಭರಣದ ಮೇಲೆ ಮೇಕಿಂಗ್ ಚಾರ್ಜು 8% ಇರುತ್ತೆ, 12% ಇರುತ್ತೆ. ಇದ್ರ ಮೇಲೆ ಮತ್ತೆ GST ಕೂಡ ಎಕ್ಸ್ಟ್ರಾ ಇರುತ್ತೆ. ಸೊ ವೀಕ್ಷಕರೇ, ನೀವು ಏನ್ ಮಾಡ್ಬೇಕು, ಯಾವಾಗ ಬಂಗಾರ ತಗೋಬೇಕು, ಕಡಿಮೆ ಬೆಲೆಗೆ ಯಾವ ತರ ತಗೋಬಹುದು? ಮೊದಲಿಗೆ ಒಂದು ಸೀಕ್ರೆಟ್ ಟ್ರಿಕ್ ಏನಪ್ಪಾ ಅಂದ್ರೆ, ಈ ಒಂದು ಚಾರ್ಟ್ ನೋಡೋದನ್ನ ನೀವು ಕಲಿಬೇಕು. ನೋಡಿ, ಇವತ್ತು ಬಂಗಾರದ ಬೆಲೆ ಏರಿಕೆ ಆಗಿದೆ ಅಂದ್ರೆ ಇವತ್ತು ನೀವು ಬಂಗಾರ ತಗೋಬಾರ್ದು ವೀಕ್ಷಕರೇ. ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ನೋಡಿ, ಅವಾಗ ನೀವು ಹೂಡಿಕೆ ಮಾಡಬೇಕು. ಇದನ್ನೇ ಜಾಣತನದ ಹೂಡಿಕೆ ಅಂತ ಕರೀತಾರೆ. ಇನ್ನೊಂದು ಸೀಕ್ರೆಟ್ ಟ್ರಿಕ್ ಏನಪ್ಪಾ ಅಂದ್ರೆ, ಒಟ್ಟಿಗೆ 10 ಗ್ರಾಮ್ ಬಂಗಾರ ಆಗಿರ್ಬೋದು. ಈಗ ನೀವು 10 ಗ್ರಾಮ್ ತಗೊಳ್ದಿದೆ ಅಂದ್ರೆ ಒಟ್ಟಿಗೆ ತಗೋಬಾರ್ದು. ಮೊದಲು 2 ಗ್ರಾಮ್ 3 ಗ್ರಾಮ್ದು ಬಂಗಾರ ತಗೋಬೇಕು. ಅಂದ್ರೆ ಗಟ್ಟಿ ಬಂಗಾರ ಅಂತ ಬರುತ್ತಲ್ಲ, ಅದರಲ್ಲಿ ನೀವು ಹೂಡಿಕೆ ಮಾಡಬೇಕು. ಅಂದ್ರೆ ಇವತ್ತು ಬೆಲೆ ಇಳಿಕೆ ಆಯ್ತಾ, ಇವತ್ತು 2 ಗ್ರಾಮ್ ತಗೊಳ್ಳಿ, ನಾಳೆ ಮತ್ತೆ ಬೆಲೆ ಇಳಿಕೆ ಆಯ್ತಾ ಮತ್ತೆ 2 ಗ್ರಾಮ್ ತಗೊಳ್ಳಿ, ಮತ್ತೆ ಇಳಿಕೆ ಆಯ್ತಾ ಮತ್ತೆ ತಗೊಳ್ಳಿ. ಈ ತರ ಇಳಿಕೆ ಆದಾಗ ನೀವು ಬಂಗಾರದಲ್ಲಿ ಹೂಡಿಕೆ ಮಾಡಿದ್ದೆ ಆದಲ್ಲಿ ನಿಮಗೆ ಎವರೇಜ್ ವ್ಯಾಲ್ಯೂ ತುಂಬಾ ಕಡಿಮೆ ಸಿಗುತ್ತೆ. ಅಂದ್ರೆ ಬಂಗಾರ ಮಾರ್ಕೆಟ್ಗಿಂತ ನಿಮಗೆ ಕಡಿಮೆ ಬೆಲೆಗೆ ಸಿಕ್ಕಂತಾಗುತ್ತೆ ವೀಕ್ಷಕರೇ. ಒಂದು ವೇಳೆ ಬೆಲೆ ಏರಿಕೆ ಆದ್ರೂ ಕೂಡ ಈಗ ಆಲ್ರೆಡಿ ನೀವು ಖರೀದಿ ಮಾಡಿರ್ತೀರಲ್ಲ, ಅದಕ್ಕೆ ನೀವು ಎವರೇಜಿಂಗ್ ಮಾಡಿದ್ರೆ ನಿಮಗೆ ಏನು ಕೂಡ ರಿಸ್ಕ್ ಕೂಡ ಇರೋದಿಲ್ಲ. ಸೊ ವೀಕ್ಷಕರೇ, ಇದು ಒಂದು ಕಡೆಗೆ ಎವರೇಜಿಂಗ್ ಬೈಯಿಂಗ್ ಸ್ಮಾರ್ಟ್ ಮೆಥಡ್ ಅಂತಾನು ಕೂಡ ಕರೀತಾರೆ. ಇನ್ನು ಎರಡನೇದಾಗಿ ತುಂಬಾ ಜನ ಎಲ್ಲಿ ಮೋಸ ಹೋಗ್ತಾರಪ್ಪ ಅಂದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ. ನೋಡಿ, ಇವತ್ತು ಒಂದು ಆಭರಣ ನೀವು ತಗೋತೀರಪ್ಪ ಅಂದ್ರೆ ಅದರಲ್ಲಿ 10 ರಿಂದ 15% ಮೇಕಿಂಗ್ ಚಾರ್ಜ್ ನೀವು ಕೊಟ್ಟಿದ್ರೆ ಅದು ನಿಮಗೆ ನಷ್ಟ. ಅಂದ್ರೆ ಇವತ್ತು ನೀವು ಒಂದು ಆಭರಣ 10 ಗ್ರಾಮ್ದು 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ಬಂದಿರ್ತೀರಾ, ಅದರಲ್ಲಿ 10% ಮೇಕಿಂಗ್ ಚಾರ್ಜ್ ಇರುತ್ತೆ. ಅಂದ್ರೆ 90,000 ರೂಪಾಯಿ ಬಂಗಾರ, 10% ಮೇಕಿಂಗ್ ಚಾರ್ಜ್ 10,000 ರೂಪಾಯಿ, ಅದಕ್ಕೆ ಮಜೂರಿ ತಗೊಂಡ್ಬಿಟ್ಟು ನೀವು ಹೊರಗಡೆ ಬಂದು ಮತ್ತೆ ವಾಪಸ್ ಮಾರಾಟ ಮಾಡ್ತೀರಾ ಅಂದ್ರೆ ನಿಮಗೆ ಕೈಗೆ ಸಿಗೋದು 90,000 ರೂಪಾಯಿ ಮಾತ್ರ. 10,000 ರೂಪಾಯಿ ಮೇಕಿಂಗ್ ಚಾರ್ಜ್ ಯಾರು ಕೂಡ ನಿಮಗೆ ಅಂಗಡಿಯವರು ವಾಪಸ್ ಕೊಡಲ್ಲ. ಎದಕ್ಕಂದ್ರೆ ಅದನ್ನ ಮತ್ತೆ ಕರಗಿಸ್ಬಿಡ್ತಾರೆ, ಆ ಒಂದು ಆಭರಣ ಮತ್ತೆ ಕರಗಿಸಿ ಅದನ್ನ ಗಟ್ಟಿ ಮಾಡ್ತಾರಲ್ಲ. ಸೊ ಅದು ನೀವು ಕೊಟ್ಟಿರೋ 10% ವೇಸ್ಟೇಜು, ಮಜೂರಿ, ಮೇಕಿಂಗ್ ಚಾರ್ಜ್ ಎಲ್ಲ ಕೂಡ ವೇಸ್ಟ್ ಆಗ್ಬಿಡುತ್ತೆ. ಸೊ ವೀಕ್ಷಕರೇ, ನೀವು ಹೂಡಿಕೆ ಮಾಡಬೇಕು ಅಂದ್ರೆ SIP ಅಲ್ಲಿ ಮಾಡಬಹುದು, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಮಾಡಬಹುದು. ಅದೇ ಬಂಗಾರದ ETFs ಅಂತ ಬರುತ್ತೆ, ಅದರಲ್ಲಿ ನೀವು ತಗೋಬಹುದು. ಅಂಡರ್ ಸೆಬಿ ರಿಜಿಸ್ಟರ್ಡ್ ಇದ್ರೆ ಮಾತ್ರ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ಬರುವ ಗೋಲ್ಡ್ ಸಿಲ್ವರ್ ETF ಗಳನ್ನು ತಗೋಬಹುದು. ಅದರಲ್ಲಿ ಮೇಕಿಂಗ್ ಚಾರ್ಜ್ ಇರಲ್ಲ, ಕೇವಲ GST ಮಾತ್ರ ಇರುತ್ತೆ. ಇನ್ನು 22 ಕ್ಯಾರೆಟ್ ಅಂತಾನು ಬರುತ್ತಲ್ಲ, 916 ಅಂತ ಕರೀತಾರೆ, ಇದರದ್ದು ಬೆಲೆ ಎಷ್ಟಾಗಿದೆ ನೋಡಿ. ಇದು ಕೂಡ ಹೋದ ವಾರ 1,45,000 ರೂಪಾಯಿ ತನಕನೂ ಹೋಗಿತ್ತು. ನೋಡಿ, ಇವತ್ತು 1,31,000 ರೂಪಾಯಿ ತನಕ ಬಂದಿದೆ, 1,32,000 ರೂಪಾಯಿ ತನಕ ಬಂದಿದೆ. ನೋಡಿ, ಇದು 22 ಕ್ಯಾರೆಟ್ 1,32,000 ರೂಪಾಯಿ ಬಂದಿದೆ ಅಂದ್ರೆ ಇದು ಮತ್ತೆ ಒಂದು
ಬೆಲೆ ಇಳಿಕೆ ಆಗಿರೋ ಕಾರಣ, ಅಂದ್ರೆ ಬೆಲೆ ಇಳಿಕೆ ಆಗಿರೋದಕ್ಕೆ ಈ ಇಷ್ಟು ಬೆಲೆ ಕಡಿಮೆ ಆಗಿದೆ. ಈಗ ತಗೋಬೇಕಾ ಬೇಡವಾ ನೋಡಿ ವೀಕ್ಷಕರೇ, ಬೆಲೆ ಇಳಿಕೆ ಆಗಿದೆ. ಈಗ ಯಾರಾದ್ರೂ ತಗೊಳ್ಳೋರಿದ್ದೆ ತಗೋಬಹುದು. ಇನ್ನಷ್ಟು ಇಳಿಕೆ ಆದ್ರೂ ಕೂಡ 2-3 ಸಾವಿರ ಇಳಿಕೆ ಆಗ್ಬಹುದು. ಒಂದು ವೇಳೆ 10-20 ಸಾವಿರ ಮತ್ತೆ ಏರಿಕೆ ಆದ್ರೆ ಏನ್ ಮಾಡ್ತೀರಾ? ಸೊ ವೀಕ್ಷಕರೇ, ಈ ತರನು ಕೂಡ ಲೆಕ್ಕಾಚಾರ ಹಾಕ್ಬೇಕು. ನೋಡಿ, ಬಂಗಾರ ಬೆಳ್ಳಿಯಲ್ಲಿ ಲಾಭನೂ ಇದೆ, ನಷ್ಟನೂ ಇದೆ. ಇವತ್ತು ನೀವು ತಗೊಂಡಿರ್ತೀರಾ, ನಾಳೆ ಬೆಲೆ ಇಳಿಕೆ ಆದ್ರೆ ನಿಮಗೆ ನಷ್ಟ. ಇವತ್ತು ತಗೊಂಡಿರ್ತೀರಾ, ನಾಳೆ ಬೆಲೆ ಏರಿಕೆ ಆದ್ರೆ ನಿಮಗೆ ಲಾಭ. ಸೊ ಇದು ಕೂಡ ಒಂದು ತರ ಟ್ರೇಡಿಂಗ್ ಇದ್ದಂತೆ. ಇನ್ನೊಂದು ಕಡೆಗೆ ಮುಂದಿನ ಬರೋ ದಿನ ಬಂಗಾರ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ, ಈ ನಿಮ್ಮ ಪ್ರಶ್ನೆಗೆ ಉತ್ತರ ಸ್ವಲ್ಪ ಮಟ್ಟಿಗೆ ಈಗ ಇಳಿಕೆ ಆಗ್ಬಹುದು, ಇನ್ನೂ ಇಳಿಕೆ ಆಗ್ಬಹುದು. ಕೇಂದ್ರ ಸರ್ಕಾರ ಆಮದು ಸುಂಕ ಇಳಿಕೆ ಮಾಡಿದ್ರೆ ಮತ್ತೆ 10-12 ಸಾವಿರ ರೂಪಾಯಿ ಇಳಿಕೆ ಆಗ್ಬಹುದು. ಬಂಗಾರ ಮತ್ತೆ 1,20,000 ರೂಪಾಯಿ ತನಕನೂ ಬರಬಹುದು. 24 ಕ್ಯಾರೆಟ್ ಬರಬಹುದು. ಆದ್ರೆ ಬರೋ ಚಾನ್ಸ್ ತುಂಬಾ ಕಡಿಮೆ ಇದೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇಳಿಕೆ ಆದ್ರೂ ಕೂಡ ಸ್ವಲ್ಪ ಇಳಿಕೆ ಆಗ್ಬಹುದು, ಇನ್ನೂ 5-6 ಸಾವಿರ ಇಳಿಕೆ ಆಗ್ಬಹುದು. ಆದ್ರೆ ಮತ್ತೆ ಏರುವಾಗ ಮತ್ತೆ ಬೆಲೆ ಭರ್ಜರಿ ಏರಿಕೆ ಕೂಡ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಗಟ್ಟಿ ಬಂಗಾರ ಬೆಲೆ ಎಷ್ಟಾಗಿದೆ ನೋಡಿ. ಗಟ್ಟಿ ಬಂಗಾರ ತುಂಬಾ ಜನ ತಗೋತಿರಲ್ಲ, ಅವ್ರಿಗೆ ಗೊತ್ತಿರಬಹುದು. ತುಂಬಾ ಜನ 1,50,000 ಇದ್ದಾಗ ತಗೊಂಡಿರ್ಬೋದು, 1,50,000 ಇದ್ದಾಗ ತಗೊಂಡಿರ್ಬೋದು. ಕೆಲವರು 20-30 ಸಾವಿರ ರೂಪಾಯಿದಾಗೂ ತಗೊಂಡಿರ್ಬೋದು. 20-30 ಸಾವಿರದಾಗ ತಗೊಂಡವರಿಗೆ ಇವತ್ತು 1,43,000 ರೂಪಾಯಿ ಲಾಭ ಅಂತಾನೆ ಹೇಳ್ಬೋದು. ಅಂದ್ರೆ ದೊಡ್ಡ ಮಟ್ಟದ ಒಂದು ಲಾಭ. ಅದೇ ನೋಡಿ, 24 ಕ್ಯಾರೆಟ್ ಬೆಲೆ 1,43,000 ರೂಪಾಯಿ, 1,44,000 ರೂಪಾಯಿ ಆಗಿದೆ 10 ಗ್ರಾಮ್ಗೆ. ಯಾರೆಲ್ಲ 1,50,000, 1,60,000 ಕೊಟ್ಟು ತಗೊಂಡಿದ್ರಲ್ಲ, ಅವರಿಗೆ 10-20 ಸಾವಿರ ರೂಪಾಯಿ ನಷ್ಟ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಸೊ ವೀಕ್ಷಕರಿದ್ರೆ, ಲಾಭನೂ ಇದೆ, ನಷ್ಟನೂ ಇದೆ. ಬಂಗಾರ ಬೆಳ್ಳಿ ಆಭರಣ ತಗೋಬೇಕು ಅಂತ ಇದ್ರೆ ಮಾತ್ರ ತಗೊಳ್ಳಿ. ಒಂದು ವೇಳೆ ಅನಿವಾರ್ಯ ಇದ್ರೆ ಮಾತ್ರ ತಗೊಳ್ಳಿ. ಅನಿವಾರ್ಯ ಇಲ್ಲ ಅಂದ್ರೆ ಸದ್ಯಕ್ಕೆ ಸ್ವಲ್ಪ ವೇಟ್ ಮಾಡಿ. ಮುಂದಿನ ಬರೋ ದಿನ ಮತ್ತಷ್ಟು ಸ್ವಲ್ಪ ಇಳಿಕೆ ಆಗೋ ಚಾನ್ಸ್ ಇದೆ. ಈಗ ಎಲ್ಲ ಯುದ್ಧಗಳು ಮುಗಿತಾ ಇದ್ದಾವೆ. ಶಾಂತಿ ಒಪ್ಪಂದಕ್ಕೆ ಸಹಿ ಕೂಡ ಹಾಕಲಾಗಿದೆ. ಡಾಲರ್ ಕೂಡ ಬಲವಾಗ್ತಾ ಇದೆ. ಹೀಗಾಗಿ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗೋ ಚಾನ್ಸ್ ಕೂಡ ಇರುವಂತದ್ದು.